ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 44ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ಪಾರವಜ್ಜಿಯ ಜ್ಞಾನಕ್ಕೆ ಎಲ್ಲದೂ ತಿಳಿದು ಅಮ್ಮನವರ ಆದೇಶದಂತೆ ತಿಳಿಯದೇ ಇರುವ ಹಾಗೆ ಜಾಣೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಹಾಗೆ ಇರ್ತಿರಲ್ವ ನೀವು, ಪ್ರೀತಿಯಿಂದ ಆರೋಪಿಸಿದ್ದ ತೇಜ. ಕರ್ಣ ಕುಂತಿಯ ಹಿರಿಯ ಮಗ ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿತ್ತು. ಹಾಗಂತ ಸಮಯ ಬರದೆ ಹೇಳಿದ್ನಾ? ಇಲ್ವಲ್ಲ, ಇದು ಹಾಗೆ ಎಂದಿತು ಪಾರವಜ್ಜಿ. ಏನೋ ಒಂದು ಉದಾಹರಣೆ ಹೇಳಿ ಸಮಾಧಾನ ಮಾಡ್ತೀಯ ಎಂದು ತೇಜ ಮುನಿಸಿಕೊಂಡವನ ಹಾಗೆ ಹೇಳಿದ್ರೆ, ನಿನಗೇನು ಈಗ ಆ ಮನೆ ಸದಸ್ಯ ಆಗಬೇಕು ಅಂತ ಆಸೆ ಇದೆಯಾ? ಇಷ್ಟು ವರ್ಷದ ಗೆಳೆತನ ಬೇಕಾ? ಮಣ್ಣಲ್ಲಿ ಮಣ್ಣಾಗಿರೋ ಸತ್ಯ ಎಲ್ಲರಿಗೂ ಗೊತ್ತಾಗೋದು ಬೇಕಾ ಎಂದು ನೇರವಾಗಿ ಕೇಳಿತ್ತು ಪಾರವಜ್ಜಿ. ಪಾರ್ಥನ ಗೆಳೆತನ ಬೇಕು. ಅವನು ನನಗೆ ಫ್ರೆಂಡ್ ಆಗದೆ ಇದ್ದಿದ್ರೆ ಆಚಾರು ಮನೆ ಪರಿಚಯನೇ ಆಗ್ತಾ ಇರಲಿಲ್ಲ ಎಂದ ತೇಜ. ಸತ್ಯ ಗೊತ್ತಾಗದೆಯೂ ನಿನಗೆ ನ್ಯಾಯ ಕೊಡಿಸ್ತಾರೆ ಅಮ್ಮನವರು, ಯೋಚನೆ ಮಾಡಬೇಡ. ತಾಯಿಯವಳು ಯಾರಿಗೂ ಅನ್ಯಾಯ ಮಾಡೋಲ್ಲ ಎಂದು ಪಾರವಜ್ಜಿ ಹೇಳಿದ ಮೇಲೆ ತೇಜ ತಲೆ ಆಡಿಸಿದ್ದ. ಅಲ್ಲಿಂದ ಹೊರಟ ತೇಜ ಬ್ರಹ್ಮರಾಂಬ ದೇವಸ್ಥಾನದ ಮುಂದೆ ಹಾದು ಹೋಗುವಾಗ ದೇವಸ್ಥಾನದ ಕಡೆಗೊಮ್ಮೆ ಪ್ರಶ್ನಾರ್ಥಕವಾಗಿ ನೋಡಿ ಮುಂದೆ ಸಾಗಿದ್ದ. ಸ್ವರ್ಣ ಬಂದು ತೇಜ ಕಾಲ್ ಮಾಡ್ತಾನೆ ಎಂದ ಕಾಯ್ದಿದ್ಲು. ಸ್ವರ್ಣ, ಡ್ರಾಪ್ ಇದೆ, ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ಅಕ್ಕ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ, ನೀನು ಹೆಂಗೋ ಓದ್ಕೋತಾ ಎಚ್ಚರವಾಗಿರ್ತೀಯಲ್ಲ, ಡೋರ್ ಓಪನ್ ಮಾಡು ಎಂದು ಹೇಳಿದ್ರೆ, ಹೋಗೋ, ಪಾರ್ಥ ಓದ್ಕೋತಿರುವಾಗ ಮಧ್ಯೆ ಡಿಸ್ಟರ್ಬ್ ಆಗುತ್ತೆ, ಅಮ್ಮಂಗೆ ಹೇಳು ಎಂದು ಪಾರ್ಥನಿಗೆ ಹೇಳ್ತಿದ್ದವಳು ಇಂದು ತೇಜನಿಗಾಗಿ ಕಾದು ಕುಳಿತಿರುವ ತನ್ನ ಪರಿಗೆ ತಾನೇ ಅಚ್ಚರಿಪಟ್ಲು. ರಸ್ತೆಯಲ್ಲಿ ನಡೆದು ಬಂದವನು, ನನಗೇನು ಅಧಿಕಾರ ಇದೆ ಅಂತ ಬೆಂಗಳೂರಿಂದ ಬಂದವನು ಸೀದಾ ಈ ಮನೆಯೊಳಗೆ ಹೋದೆ? ಮೊದಲು ಅಮ್ಮನ ತವರು ಮನೆಗೆ ಹೋಗಿ ಆಮೇಲೆ ಫ್ರೆಂಡ್ ಥರ ಬಂದಿದ್ರೆ ಆಗ್ತಿತ್ತು ಅಲ್ವಾ ಎಂದುಕೊಂಡೇ ಮನೆಯ ಮೆಟ್ಟಿಲು ಹತ್ತಿ ಸ್ವರ್ಣನಿಗೆ ಕಾಲ್ ಮಾಡಿದ್ದ. ಒಂದೇ ರಿಂಗಿಗೆ ರಿಸೀವ್ ಮಾಡಿದ ಸ್ವರ್ಣ, ಬಂದ್ರಾ? ಬಂದೇ ಇರಿ, ಡೋರ್ ಓಪನ್ ಮಾಡ್ತೀನಿ ಎಂದು ಬಂದು ಡೋರ್ ಓಪನ್ ಮಾಡಿದ್ಲು. ಸಾರಿ, ನನ್ನಿಂದ ನಿನ್ನಿದ್ದೆ ಹಾಳಾಯಿತು ಎನ್ನುತ್ತಲೇ ಒಳ ಬಂದ ತೇಜ. ನಾನಿಲ್ಲೇ ಹಾಲ್ನಲ್ಲಿ ಮಲಗಿರ್ತೀನಿ ಎಂದು ಸೋಫಾ ಮೇಲೆ ಕಾಲು ನೀಡಿದವನ ತಲೆಯಲ್ಲಿ ನೂರಾರು ಯೋಚನೆಗಳು. ತಡರಾತ್ರಿಯ ನಿದ್ರೆಯ ಮಂಪರಿನಲ್ಲಿದ್ದ ಪ್ರಮಿಳಾಗೆ ತಾನೊಬ್ಬಳೇ ದಟ್ಟ ಕಾಡಿನಲ್ಲಿ ಒಬ್ಬಳೇ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿರುವಂತೆ, ದೈತ್ಯಾಕಾರದ ವಸ್ತುವೋ ವ್ಯಕ್ತಿಯೋ ತಿಳಿಯುತ್ತಿಲ್ಲ, ಹಿಂದಿಂದೆಯೇ ಓಡಿಸಿಕೊಂಡು ಬಂದಂತೆ ಪ್ರಮಿಳಾ ಓಡುತ್ತಲೇ ಇದ್ದಾಳೆ. ಓಡಿ ಓಡಿ ಸುಸ್ತಾಗಿ ಮೈಯಲ್ಲಿನ ತ್ರಾಣವೆಲ್ಲ ಇಂಚಿಂಚಾಗಿ ಕರಗಿ ಇನ್ನು ಜೀವಂತವಾಗಿ ಬದುಕಿರಲಾರೆ ಎನ್ನುವಂತಹ ಸ್ಥಿತಿ. ಹನಿ ಪ್ರಾಣಜಲಕ್ಕಾಗಿ, ಪ್ರಾಣವಾಯುವಿಗಾಗಿ ಹಂಬಲಿಸುವಷ್ಟು ದಾಹ. ಆ ವಿಚಿತ್ರ ದೈತ್ಯಾಕೃತಿ ಸಮೀಪ ಬಂದು ಇನ್ನೇನು ನರಭಕ್ಷಕನಂತೆ ಮೇಲೆ ಎಗರಬೇಕು ಎನ್ನುವಷ್ಟರಲ್ಲಿ ಅಪೂರ್ವ ಭ್ರಮೆಯೊಂದು ಗೋಚರಿಸಿ, ಹಿಂದೆಯೇ ಹೊನ್ನ ಬಣ್ಣದ ಬೆಳಕು ಗೋಚರಿಸಿ, ಕಪ್ಪನೆಯ ದೈತ್ಯಾಕೃತಿ ಹೊಗೆಯಂತೆ ಕರಗಿ ಹೋಗಿ ಅಲ್ಲಿ ದುರ್ಗಿಯ ಅವತಾರ ಗೋಚರಿಸಿತ್ತು. ಅಗಲವಾದ ಕುಂಕುಮ, ಹರಡಿದ ಕೇಶರಾಶಿ, ದೊಡ್ಡ ಬಾರ್ಡರ್ನ ಕೆಂಪು ಸೀರೆ, ಕೈಯಲ್ಲಿ ಖಡ್ಗ, ತ್ರಿಶೂಲ, ಕಣ್ಣಿನ ಕಾಂತಿಗೆ ಸುಟ್ಟು ಬಿಡುವಷ್ಟು ಕೋಪ. ಇನ್ನೇನು ತ್ರಿಶೂಲದಿಂದ ಇರಿಯಬೇಕು. ಅಮ್ಮ ಎಂದು ಜೋರಾಗಿ ಕಿರುಚಿ ದಿಗ್ಗನೆ ಎದ್ದು ಕುಳಿತರೆ ಭಯದಿಂದ ಮೈಪೂರ್ತಿ ಬೆವೆತು ಕೈಕಾಲುಗಳು ನಡುಗುತ್ತಿದ್ವು. ನಾರಾಯಣರಿಗೂ ಎಚ್ಚರವಾಗಿ ಬೆಡ್ಲಾಂಪ್ ಆನ್ ಮಾಡಿ ಕುಡಿಯೋದಕ್ಕೆ ನೀರು ಕೊಟ್ಟರು. ಸುಧಾರಿಸಿಕೊಳ್ಳುವವರೆಗೂ ಬೆನ್ನು ನೀವುತ್ತಾ ಸಮಾಧಾನ ಮಾಡಿ, ಪ್ರಮಿ, ಏನಾದರೂ ಕೆಟ್ಟ ಕನ್ಸು ಬಿತ್ತಾ ಅಂತ ಕೇಳಿದ್ರು. ಭಯದಿಂದ ನಾರಾಯಣರನ್ನ ತಬ್ಕೊಂಡು, ದುರ್ಗಿ, ಚಾಮುಂಡಿ ಅವತಾರದಲ್ಲಿ ಅಮ್ಮನವ್ರು ಬಂದಿದ್ರು ನನ್ನ ಸಾಯಿಸೋಕೆ, ನನ್ನ ಬಲಿ ತಗೊಳ್ದೆ ಬಿಡಲಾರಿ ಎಂದರು ಪ್ರಮಿಳಾ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಡ್ತಾರೆ, ಆದರೆ ಕೆಟ್ಟ ತಾಯಿಯಲ್ಲ. ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ಸರಿ ದಾರಿಗೆ ತರೋ ಪ್ರಯತ್ನ ಮಾಡ್ತಾರೆ. ಸಾಧ್ಯ ಆದರೆ ನಿನ್ನಿಂದ ಆಗಿರೋ ತಪ್ಪನ್ನು ಒಪ್ಕೋ ಎಂದು ಮರುಮಾತಿಗೆ ಅವಕಾಶ ಕೊಡದೆ ಮಗ್ಗುಲು ಬದಲಾಯಿಸಿ ಮಲಗಿದ್ರು ನಾರಾಯಣ. ಹಣೆ ಕೊರಳಲ್ಲಿ ಮೂಡಿದ್ದ ಬೆವರು ಒರೆಸಿಕೊಂಡು ಪ್ರಮಿಳಾ ಅಮ್ಮನವರ ಫೋಟೋ ಕಡೆ ನೋಡಿ ಮನಸ್ಸಲ್ಲೇ ಏನೋ ಹೇಳ್ಕೊಂಡು ಮಲಗಿದ್ರು. ಮರುದಿನ ಮುಂಜಾನೆ ವಿಶೇಷವಾಗಿತ್ತು.
ಪ್ರಮೀಳಾ ಬೆಂಗಳೂರಿನ ಮನೆಯಲ್ಲಿ ಇದ್ದಂತೆ ಬೆಳಗ್ಗೆ ಬೇಗನೆ ಎದ್ದು ಅಂಗಳಕ್ಕೆ ರಂಗೋಲಿ ಹಾಕಿ ಪೂಜೆ ಮಾಡಿ ಸಾಂಬ್ರಾಣಿ ಧೂಪದ ವಾಸನೆ ಮನೆಯೆಲ್ಲ ಹರಡಿದಾಗ ಗಾಯನಾಳ ಒಡಲ ಮೇಲೆ ಕೈ ಇಟ್ಟುಕೊಂಡು ಮಲಗಿದ್ದ ಪಾರ್ಥ, ಗಾಯನ ಇನ್ನೂ ಮಲಗೇ ಇದ್ದಾರೆ ಅಂದರೆ ಪೂಜೆ ಮಾಡಿರೋದು ಯಾರು? ಸ್ವರ್ಣ ಪೂಜೆ ಮಾಡೋ ಅಷ್ಟು ಚೇಂಜ್ ಆದ್ಲಾ ಎಂದುಕೊಳ್ಳುತ್ತಿರುವಾಗಲೇ ಗಾಯನಾಗೆ ಕೂಡ ಎಚ್ಚರವಾಗಿ ಬಲಮಗ್ಗುಲಿಗೆ ಎದ್ದು ಅಮ್ಮನವರ ಫೋಟೋ ನೋಡಿ, ಪಾರ್ಥ ಅವರೇ ಪೂಜೆ ಮಾಡಿರೋದು, ಯಾರು ಅಂತ ಕೇಳಿದ್ಲು. ನನಗೂ ಗೊತ್ತಿಲ್ಲ, ಬನ್ನಿ ನೋಡೋಣ ಎಂದು ಗಾಯನಾಳನ್ನು ಎಬ್ಬಿಸಿಕೊಂಡು ಹೊರಬಂದ. ನಾರಾಯಣ, ಸ್ವರ್ಣ, ಜಯಶೀಲ ಎಲ್ಲರೂ ಇರುವಂತೆಯೇ ಹಾಲ್ಗೆ ಬಂದರೆ ಆಶ್ಚರ್ಯ ಕಾದಿತ್ತು. ಅಕ್ಕ ನೀನಾ? ಬೆಂಗಳೂರಿನಲ್ಲಿದ್ದಾಗ ಹೀಗೆ ಇದ್ದಿದ್ದು ಎಂದ ಭಾರತ ಖುಷಿಯಿಂದ. ಹೌದು ನಾನೇ, ಫಸ್ಟ್ ಮಂಗಳಾರತಿ ತಗೋ ಎನ್ನುತ್ತಾ ತಾವೇ ಹಣೆಗೆ ಕುಂಕುಮವನ್ನಿಟ್ಟರು. ತಿಂಡಿನೂ ನೀನೇ ಮಾಡಿಬಿಡು ಪ್ರಮಿ, ಭಾಗೀರಥಮ್ಮನವರ ಹಾಗೆ ಎಂದರು ನಾರಾಯಣ. ಆಯಿತು ಎಂದು ನಸುನಕ್ಕ ಪ್ರಮೀಳಾ ಆರತಿ ತಟ್ಟೆಯನ್ನು ದೇವರ ಮನೆಯೊಳಗಿಟ್ಟು ಬಂದು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಫಿಲ್ಟರ್ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರೆ, ಅಪ್ಪ ನನ್ನ ಕನಸು ಕಾಣ್ತಾ ಇಲ್ಲ ಅಲ್ವಾ ಎಂದಳು ಸ್ವರ್ಣ. ಇಲ್ಲ ಮಗಳೇ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆದ ಹಾಗೆ ನಿಮ್ಮಮ್ಮಂಗೆ ಜ್ಞಾನೋದಯ ಆಗಿದೆ ನಗುತ್ತಾ ಹೇಳಿದರು ನಾರಾಯಣ. ಮನಸ್ಸಿನೊಳಗೆ ಮಾತ್ರ ಬಣ್ಣಾನೇ ಹಚ್ಕೊಳ್ದೆ ಯಾವ ನಾಟಕಕ್ಕೆ ವೇದಿಕೆ ಸಿದ್ಧ ಮಾಡ್ಕೋತಿದ್ದಾಳೆ ಗೊತ್ತಾಗ್ತಾ ಇಲ್ವಲ್ಲ. ರಾತ್ರಿ ನೋಡಿದ್ರೆ ಅಮ್ಮನವರು ಸಾಯ್ಸೋಕೆ ಬಂದಿದ್ರು ಅಂತ ಹೆದರ್ಕೊಂಡ್ಲು. ಅದರಿಂದ ಏನಾದರೂ ಬುದ್ಧಿ ಬಂದಿದ್ಯಾ? ಒಂದು ವೇಳೆ ಹಾಗೆ ಆಗಿದ್ರೆ ನನ್ನಂಥ ಪುಣ್ಯವಂತ ಯಾರೂ ಇಲ್ಲ. ಅಜ್ಜಯ್ಯ, ಯಜಮಾನರು, ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಕೊಂಡ್ರು ನಾರಾಯಣ. ಗಾಯನನ್ನು ನೋಡೋಕ್ಕಂತ ಸೀದಾ ಇಲ್ಲಿಗೆ ಬಂದ್ವಿ, ನೋಡಿದ್ದಾಯ್ತು, ನಮ್ಮ ಮನೆಗೆ ಹೋಗಿ ಬೆಂಗಳೂರಿಗೆ ಹೊರಡ್ತೀವಿ ಎಂದರು ಜಯಶೀಲ. ಒಂದು ರಾತ್ರಿ ಆ ಮನೆಯಲ್ಲಿ ಕಳೆಯೋಷ್ಟರಲ್ಲಿ ಅವರಿಗೆ ಸಾಕಾಗಿ ಹೋಗಿತ್ತು ಎಂದು ತೇಜನಿಗೆ ಅವರ ಮುಖ ನೋಡ್ತಾನೆ ಅರ್ಥ ಆಗಿತ್ತು. ಅಮ್ಮಂಗೆ ಇಷ್ಟು ನೋವು ಕೊಡೋ ವಿಷಯ ಇನ್ನು ಎಲ್ಲರಿಗೂ ಗೊತ್ತಾದರೆ ಅಮ್ಮ ಜೀವಂತ ಇರಲ್ಲ. ಪಾರ್ಥ ಆದರೂ ಏನಂದ್ಕೋತಾನೆ? ಗಾಯನ, ಸ್ವರ್ಣ, ಪಾರ್ಥ ಎಲ್ಲರ ಮುಂದೆ ತುಂಬ ಚಿಕ್ಕವರಾಗಬೇಕಾಗತ್ತೆ ಅಮ್ಮ. ಬೇಡ, ಮಣ್ಣಲ್ಲಿ ಮಣ್ಣಾಗಿರೋ ಈ ಸತ್ಯ ಮಣ್ಣಾಗೇ ಹೋಗಲಿ, ಈಗ ಗೊತ್ತಾಗಿ ಏನೂ ಆಗಬೇಕಿಲ್ಲ ಎಂದುಕೊಂಡು, ನಾಳೆ ಸೋಮವಾರ ಕಂಪನಿಗೂ ರಜಾ ಇಲ್ಲ, ಹೊರಡ್ತೀವಿ ಎಂದು ತೇಜ ಹೇಳಿದ್ರೆ, ನನಗೂ ಲೀವ್ ಇಲ್ಲ, ಹೊರಡಬೇಕು, ಇವತ್ತೊಂದಿನ ಇರಿ, ನಾಳೆ ಮಾರ್ನಿಂಗ್ ಬೇಗ ಹೊರಡೋಣ, ನಾನು ಬರ್ತೀನಿ, ಮತ್ತೆ ನನ್ನ ಡ್ರಾಪ್ ಮಾಡೋದಕ್ಕೆ ಅಪ್ಪ ಬೇರೆ ಏನಕ್ಕೆ ಬರೋದು ಎಂದಳು ಸ್ವರ್ಣ. ನಾಳೆನೇ ಹೋಗ್ತೀಯೇನೆ, ಇನ್ನು 4 ದಿನ ಇದ್ದು ಹೋಗು ಎಂದು ಮನೆ ಮಂದಿ ಎಲ್ಲ ಒತ್ತಾಯ ಮಾಡಿದ್ರೆ, ಇನ್ನು 2 months ಅಷ್ಟೇ, ಫಸ್ಟ್ ಇಯರ್ ಮುಗಿಯುತ್ತೆ, ಆಮೇಲೆ 15 days ಇರ್ತೀನಿ ಎಂದಳು ಸ್ವರ್ಣ. ಸ್ವರ್ಣನೂ ಬರ್ತಾಳೆ ಇರೋ ತೇಜ ಇವತ್ತೊಂದಿನ ಎಂದ ಪಾರ್ಥ. ನಾನು ಹೋಗ್ಬರ್ತೀನಿ, ಇಲ್ಲಾಂದರೆ ಮಾವ ನಾನು ಬಂದೇ ಇಲ್ಲ ಅಂತಾರೆ ಎಂದ ತೇಜ. ಬೇಗ ಹೋಗ್ಬನ್ನಿ, ಎಲ್ಲಾದರೂ ಒನ್ ಡೇ ಪಿಕ್ನಿಕ್ ಹೋಗ್ಬರೋಣ. ಅಪ್ಪ ಅಮ್ಮ, ಇಲ್ಲಿ ನಿಯರೆಸ್ಟ್ ನೋಡೋ ಅಂಥ ಪ್ಲೇಸ್ ಯಾವುದಿದೆ? ನಾವಂತೂ ಇಲ್ಲಿಗೆ ಬಂದಮೇಲೆ ಬ್ರಹ್ಮಗಿರಿ ಬಿಟ್ಟು ಬೇರೆ ಏನೂ ನೋಡಿಲ್ಲ ಎಂದಳು ಸ್ವರ್ಣ. ಇಲ್ಲೇ ನಿಯರ್ನಲ್ಲಿ ಒಂದು ವಾಟರ್ಫಾಲ್ ಇದೆ, ಹೋಗಣ್ವಾ ಅಂತ ಭಾರತ ಕೇಳಿದ್ದ. ಸಿಂಹಾಚಲನ ನೆನಪಾಗಿತ್ತು ನಾರಾಯಣ ಮತ್ತು ಪ್ರಮೀಳಾ ಇಬ್ಬರಿಗೂ. ಆದರೆ ಅವನೀಗ ಊರು ಬಿಟ್ಟು ಹೋಗಿರೋದು ತಿಳಿದಿದ್ದರಿಂದ ಒಪ್ಪಿಗೆ ನೀಡಿದ್ರು. ಅಡುಗೆ ಮನೆ ಕೆಲಸದ ಶೋಭಾ ಕೂಡ ಬಂದಿದ್ದರಿಂದ ತಿಂಡಿ ಮಾಡ್ಕೊಂಡು ಹೋಗೋಣ, ಮಧ್ಯಾಹ್ನಕ್ಕೆ ಏನಾದರೂ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಹಣ್ಣು ಸ್ನ್ಯಾಕ್ಸು ತೊಗೊಂಡೋದ್ರೆ ಆಯಿತು ಎಂದರು ಪ್ರಮೀಳಾ. ಹೋಗ್ ಮಗ, ನಿಮ್ಮ ಮಾವಂಗೆ ಮಗಳಿದ್ರೆ ನೋಡಿಕೊಂಡು ಮಾತಾಡಿಸ್ಕೊಂಡು ಬಾ ಎಂದು ರೇಗಿಸಿಯೇ ಜಯಶೀಲ, ತೇಜ ಇಬ್ಬರಿಗೂ ಹೋಗಿ ಬರಲು ಒಪ್ಪಿದ್ದು ಪಾರ್ಥ. ಪಾರ್ಥ ಹಾಗೆ ಹೇಳುತ್ತಲೇ ತೇಜ ಸ್ವರ್ಣಳ ಮುಖ ನೋಡಿಯೇ ಹೊರಟಿದ್ದು. ಎಲ್ಲರೂ ಪಿಕ್ನಿಕ್ ಹೋಗಲು ತಯಾರಾಗಲು ಹೋದರೆ ಪ್ರಮೀಳಾ ಮನಸ್ಸಿನಲ್ಲೇ ಸ್ವರ್ಣ ಯಾಕೆ ತೇಜನ್ ಜೊತೆ ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾಳೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಅಂದ್ಕೊಂಡ್ರು. ಗಾಯನ ಪಾರ್ಥನ ಬಳಿ, ನಿಮ್ಮ ಹತ್ರ ನಾನೊಂದು ವಿಷಯ ಹೇಳಬೇಕಾಗಿತ್ತು ಎಂದಳು. ತುಂಬ ಎಮರ್ಜೆನ್ಸಿನಾ ಅಂತ ಪಾರ್ಥ ಕೇಳಿದ್ದ. ಹಾಗೇನಿಲ್ಲ ಅಂತ ಗಾಯನ ಹೇಳಿದ್ರೆ, ಹಾಗಾದರೆ ಪಿಕ್ನಿಕ್ ಹೋಗಿ ಬಂದಮೇಲೆ ನೈಟ್ ಮಾತಾಡೋಣ, ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಎನ್ನುತ್ತಾ ಕೈಗೆ ಟವೆಲ್ ಕೊಟ್ಟ. ಓ, ಅಮ್ಮ ಮಗಂಗೆ ಈಗ ಮನೆದಾರಿ ಕಾಣಿಸ್ತಾ? ಬಾಗಿಲಿನಲ್ಲಿಯೇ ಜಯಶೀಲರ ಅಣ್ಣ ಕುಹಕವಾಡಿದ್ರು. ಕರೆದಿದ್ದು ಪಾರ್ಥ ಮಾವ, ಕರೆದವ್ರ ಮನೆಗೆ ಫಸ್ಟ್ ಹೋಗ್ಬೇಕಲ್ವಾ ಎಂದು ತಿರುಗೇಟು ಕೊಟ್ಟ ತೇಜ. ನಾನು ಕರೆದಿಲ್ಲ ಅಂತ ಬರ್ದೇ ಹೋಗ್ತೀರಾ ಅಂದ್ಕೊಂಡಿದ್ದೆ ಕಣೋ ತೇಜ ಎಂದರು ಜಯಶೀಲರ ಅಣ್ಣನ ಹೆಂಡತಿ. ನೀವು ಕರೆಯದೇ ಇದ್ರೂ ಬರೋ ಅಷ್ಟು ಅಧಿಕಾರ ನಮಗೂ ಇದೆ ಅಲ್ವಾ ಅತ್ತೆ? ಹಾಗೆ ನೋಡಿದ್ರೆ ತವ್ರ ಮನೆಯಿಂದ ಮಗಳಿಗೆ ಕೊಡಬೇಕಾಗಿರೋ ಆಸ್ತಿ ಪಾಲು ನೀವಿನ್ನೂ ಕೊಟ್ಟೇ ಇಲ್ಲ. ನಾನೇನು ಕೇಳೋನಲ್ಲ ಬಿಡಿ, ದುಡಿಯೋ ತಾಕತ್ತಿದೆ ನನಗೆ ಎಂದ ತೇಜ. ಇದ್ಯಾಕೆ ಜಯ, ನೀನು ಮಾತಾಡ್ತಾನೇ ಇಲ್ಲ?
ಎಲ್ಲ ನಿನ್ನ ಮಗಂಗೆ ಮಾತಾಡೋಕೆ ಬಿಟ್ಟು ಸುಮ್ಮನೆ ಕೂತಿದೀಯಾ ಎಂದರು ಜಯಶೀಲಾರ ಅಣ್ಣ. ತೇಜ ಆಸ್ತಿ ಕೇಳ್ತಾ ಇದ್ದಾಗೆ ಸ್ವಲ್ಪ ಮೆತ್ತಗಾಗಿದ್ರು. ಅಪರೂಪಕ್ಕೆ ತವ್ರ ಮನೆಗೆ ಬಂದರೆ ಯಾಕೆ ಬಂದೆ ಅನ್ನೋ ಹಾಗೆ ಮಾತಾಡ್ತೀಯ ಅಣ್ಣ? ಏನು ಮಾತಾಡಲಿ ಹೇಳು? ನೀನು ಕರೆಯದೇ ಇದ್ರೂ ಬಂದಿದ್ದು ನನ್ನ ತಪ್ಪು. ಆದರೆ ಏನು ಮಾಡಲಿ, ಆಡ್ ಬೆಳೆದ ಮನೆ ಬರದೇ ಇರೋಕ್ಕಾಗಲ್ಲ. ಈ ಮನೆಯಲ್ಲಿ ಅವ್ವನ ಉಸಿರಿದೆ, ಅಪ್ಪನ ಶ್ರಮದ ಬೆವರಿದೆ. ಅವರ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ನನಗೆ ಆಸ್ತಿಲ್ ಪಾಲ್ಬೇಡ, ಯಾವ ಹಕ್ಕು ಬೇಡ. ಆದರೆ ತವರಿನ ಭಾವನೆಗಳಲ್ಲಿ ನನಗೂ ಹಕ್ಕು ಪಾಲು ಎರಡೂ ಇದೆ ಅಲ್ವಾ ಅಣ್ಣ ಎಂದರು ತುಸು ಭಾವುಕರಾಗಿಯೇ. ಬಿಡೇ ಜಯ, ಅಳ್ಬೇಡ, ಏನೋ ತಮಾಷೆ ಮಾಡಿದ್ರು, ಹೇಳಿ ತಿಂಡಿ ಮಾಡುವಂತ್ರಿ ಎಂದರು ಅಣ್ಣನ ಹೆಂಡತಿ. ಆಸ್ತಿ ವಿಷಯ ಬರುತ್ತಲೇ ಸರಿಯಾಗಿ ಮಾತನಾಡಿಸ್ದೇ ಇದ್ರೆ ತೇಜ ಪಾಲು ಕೊಡಿ ಎಂದಾನೋ ಎಂದು. ಏನು ಪಾರ್ಥನ ಹೆಂಡತಿ ನೋಡೋಕೆ ಬಂದಿದ್ರಾ ಎಂದರು ಜಯಶೀಲಾರ ಅಣ್ಣ. ಹೌದು ಮಾವ, ಪಾರ್ಥ ಗಾಯನ ಕಾಲ್ ಮಾಡಿದ್ರು, ಹೊರಟಿದ್ದು ಇವತ್ತು. ಸ್ವರ್ಣನೂ ನಾಳೆ ಹೊರಡ್ತಾಳಂತೆ, ನಾನು ಬರ್ತೀನಿ, ಇವತ್ತೊಂದಿನ ಉಳ್ಕೊಳ್ಳಿ ಅಂದ್ಲು, ಅದಕ್ಕೆ ಉಳ್ಕೊಂಡ್ವಿ ಎಂದ ತೇಜ. ಅಣ್ಣನ ಹೆಂಡತಿ ಇಬ್ಬರಿಗೂ ತಟ್ಟೆಗೆ ತಿಂಡಿ ಹಾಕ್ಕೊಂಡು ಬಂದಿದ್ರು. ಬೇಡವೆನ್ಸಿದ್ರು ಬಿಡದೆ ಬಲವಂತವಾಗಿ 4 ತುತ್ತು ತಿಂದು ಕೈ ತೊಳೆದ್ರು. ಎಲ್ಲರೂ ಪಿಕ್ನಿಕ್ ಹೊರಟಿದ್ದಾರೆ ಎಂದರು ಜಯಶೀಲ. ಸ್ಥಳ ಯಾವುದೆಂದು ತಿಳಿದು, ನೀನು ಹೋಗ್ತೀಯ ಜಯ, ಮನೇಲಿರು, ಅವ್ರು ಹೋಗಿ ಬರಲಿ ಎಂದರು ಜಯಶೀಲಾರ ಅಣ್ಣ. ಅರ್ಜುನ ಜಯಶೀಲ ಆಗಾಗ ಭೇಟಿಯಾಗಲು ಹೋಗುತ್ತಿದ್ದ ಸ್ಥಳ ಅಂತ ತಿಳಿದ ಮೇಲೆ ಜಯಶೀಲಾರಿಗೂ ಹೋಗೋದಿಕ್ಕೆ ಮನಸ್ಸಿರಲಿಲ್ಲ. ಅವರಿಗೂ ಅದೇ ಸರಿ ಅನಿಸ್ತು. ನಿಮ್ಮ ಅವ್ವ ಹೇಳ್ತಿರೋದು ಸರಿ ಇದೆ ಕಣೋ ತೇಜ, ನೀನು ಹೋಗ್ಬಾ, ನಾನು ಮನೇಲಿರ್ತೀನಿ ಎಂದರು. ತೇಜ ಒತ್ತಾಯ ಮಾಡೋದಕ್ಕೆ ಹೋಗದೆ, ಸರಿಯಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ. ತೇಜ ಹೋದ್ಮೇಲೆ, ಹೇಗಿದೆ ಆ ಮನೇಲಿ ಎಲ್ಲ? ಆ ಪಾರ್ಥನ ಹೆಂಡ್ತಿನಾದರೂ ಚೆನ್ನಾಗಿ ನೋಡ್ಕೋತಿದ್ದಾರಾ ಎಂದರು ಜಯಶೀಲಾರ ಅಣ್ಣ. ಚೆನ್ನಾಗಿ ನೋಡ್ಕೋತಿದ್ದಾರೆ, ಆದರೆ ಆ ಹುಡುಗಿಗೆ ಪ್ರಮಿಳಾ ಮೇಲೆ ಅನುಮಾನ ಬಂದೆ ಪಾರ್ಥನ ಕರ್ಕೊಂಡು ಹುಡುಕೊಂಡು ಹೊರಟಿದ್ದು. ಅದರಿಂದಾನೇ ಅವನ ತಂದೆ ತಾಯಿ ಊರು ಎಲ್ಲ ಗೊತ್ತಾಗಿದ್ದು. ಈಗ ಸ್ವಲ್ಪ ಬದಲಾಗಿರೋಳ ಥರ ಕಾಣಿಸ್ತಿದ್ದಾಳೆ ಎಂದರು ಜಯಶೀಲ. ನಾಯಿ ಬಾಲ ನೆಟ್ಗಾಗೋದು, ಹಾವು ಕಚ್ಚೋದು ಬಿಟ್ಟಿದ್ದೀನಿ, ನನ್ನ ಹಲ್ಲಲ್ಲಿ ವಿಷಾನೇ ಇಲ್ಲ ಅನ್ನೋದು, ಪ್ರಮಿಳಾ ಬದಲಾಗೋದು ಎಲ್ಲ ಒಂದೇ. ನೀನು ಮನೆಗೆ ಹೋಗಿದ್ದಲ್ಲ, ಏನು ಅನ್ನಿಸ್ಲಿಲ್ವಾ ಎಂದರು ಜಯಶೀಲಾರ ಅಣ್ಣ. ಇಲ್ಲ ಅಣ್ಣ, ಚೆನ್ನಾಗೇ ಮಾತನಾಡಿಸಿದ್ಲು. ಅವಳು ಏನೋ ತಪ್ಪು ಮಾಡಿದಾಳೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾಳೆ ಅಂತ ಅನ್ನಿಸ್ತು. ಅವಳ ಮಾತುಗಳಿಂದ ನನಗೆ ಗೊತ್ತಿಲ್ಲದಂಥ ರಹಸ್ಯ ಏನಾದರೂ ಇದೆಯಾ? ಆ ಮನೆಗೆ ಸಂಬಂಧಿಸಿದಂತೆ ತೇಜ ಯಾವಾಗಲೂ ಅದನ್ನೇ ಒತ್ತಿ ಒತ್ತಿ ಹೇಳ್ತಾನೆ ಎಂದು ಜಯಶೀಲ ಕೇಳಿದ್ರೆ, ತೇಜ ಕೇಳ್ತಾನಾ, ಯಾಕೆ ಅಂತ ಕೇಳಿದ್ರು ಅವರಣ್ಣ. ತೇಜಂಗೆ ಎಲ್ಲ ವಿಷಯ ಗೊತ್ತಾಯಿತು ಎಂದರು ಜಯಶೀಲ. ನಾನು ಹೇಳಲಿಲ್ವ ನಿನ್ನೆನೆ, ನಿಮ್ಮ ತಂಗಿ ಸೀದಾ ಆ ಮನೆಗೆ ಹೋಗಿದ್ದಾಳೆ, ಬೇರೆ ಏನೋ ನಡೆಸ್ತಿದ್ದಾಳೆ ಅಂತ. ತವರಿನ ಮರ್ಯಾದೆ ತೆಗಿಬೇಕು ಅಂತಲೇ ಮಗಂಗೆ ಸತ್ಯ ಹೇಳಿದಾಳೆ. ಈಗ ಅವನು ಅದನ್ನೇ ರಾದ್ಧಾಂತ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗಿತಾನೆ. ಅಣ್ಣ ತಂಗಿಯ ಮಾತುಗಳನ್ನು ಕೇಳಿಸ್ಕೊಂಡು ಕೋಪದಿಂದ ಬಂದರು ಜಯಶೀಲಾರ ಅತ್ತಿಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.